ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಮೊದಲನೇ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಥರ ಟಗಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು 127 ಇದೆ. ಡಬಲ್ ಮಾಡಿಕೊಂಡಾಗ 240 ಆಗಿದೆ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಸೀರೆಯ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿ ಅದಕ್ಕೆ ಒಂದು ಗಂಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಮೊದಲು ಒಂದು ಕುಚ್ಚು ಆದಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಓಕೆ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದು ಬಂದು ತುಂಬಾ ಡಿಫ್ರೆಂಟಾಗಿ ಹಾಕುವಂತಹ ಡಿಸೈನು. ಹೊಸದಾಗಿ ಒಂದು ಟ್ರೈ ಮಾಡಿದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಒಂದು ಬೀಡನ್ನು ಹಾಕ್ಕೋಬೇಕು. ಈ ಬೀಡ್ ಹಾಕಿದ ಮೇಲೆ ಟಜಲನ್ನು ಆ್ಯಡ್ ಮಾಡ್ಕೋತೀನಿ. ಈ ಥರ ಟಜಲನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಇದೇ ಸೇಮ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇದು ನೋಡಿ ಈ ಥರ ಬರಲಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈಗ ಕೆಳಗಡೆಯಿಂದ ಈ ಥರ ನೀಡಲನ್ನು ತಗೋತೀನಿ. ಈ ಥರ ತಗೊಂಡ್ಮೇಲೆ ಈಗ ಮೇಲ್ಗಡೆಯಿಂದ ಇದೇ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಓಕೆ, ಈ ಥರ ತೆಗೆದ ಮೇಲೆ ಮತ್ತೆ ಒಂದು ಟಜಲನ್ನು ಹಾಕ್ತೀನಿ. ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಬೀಡು, ಈ ಬೀಡ್ ಹಾಕಿ ಇದನ್ನು ಕೂಡ ಸೇಮ್ ಈ ಥರ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕೆಳಗಡೆಯಿಂದ ಈ ಥರ ಚುಚ್ಕೊಳ್ಳಿ ನೀಡಲ್. ಈಗ ಇಲ್ಲಿ ಮೇಲ್ಗಡೆಯಿಂದ ಈ ಥರ ತರಬೇಕು ನೀಡಲ್. ಮತ್ತೆ ನಿಮಗೆ ಇಷ್ಟೇ ಕುಚ್ಚು ಸಾಕು ಅಂದರೆ ಇಷ್ಟಕ್ಕೆ ಕೂಡ ಬಿಟ್ಕೋಬೋದು. ಬೇಡ ಅಂದರೆ ನೆಕ್ಸ್ಟ್ ನಾನು ಏನು ತೋರಿಸ್ತೀನಿ ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಒಳಗಡೆಯಿಂದ ಈ ಥರ ನೀಡಲನ್ನು 2 ಟಜಲಿಂದ ಕೂಡ ಈ ಥರ ಹೊರಗಡೆ ತೆಗಿರಿ. ಓಕೆ, ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಮತ್ತೆ ಸೇಮ್ ಇದೇ ಬೀಡನ್ನು ಹಾಕ್ತೀನಿ. ಈ ಥರ ಈ ಬೀಡನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಈ ಥರ ಟೈಟಾಗಿ ಇಟ್ಕೊಳ್ಳಿ. 2 ಟಜಲನ್ನು ಸೇರಿಸಿ. ಇವಾಗ ಸೇರಿಸಿದ ಮೇಲೆ ಇದನ್ನು ಮತ್ತೆ ಈ ಬೀಡ್ ಒಳಗಡೆಯಿಂದ ಹೊರಗಡೆ ತೆಗಿಬೇಕು ನೀಡಲ್. ಮತ್ತೆ ಸೇಮ್ ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿತೀನಿ. ಈಗ ನೋಡಿ ಇಲ್ಲಿ ಒಂದು ಲಾಕ್ ಟೈಟಾಗಿ ಕೊಡುತ್ತೆ. ಒಂದ್ಸಲ ಲಾಕ್ ಮಾಡಿಕೊಂಡಾಗ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಕುಚ್ಚು ಅಂತ. ಈಗ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಈಗ ಬೀಡ್ ಒಳಗಡೆ ತಗೊಳ್ಳಲ್ಲ, ಹಾಗೆ ಒಂದು ಲಾಕ್ ಮಾಡ್ಕೋತೀನಿ. ಈ ಥ್ರೆಡ್ಡಿಂದ ಲಾಕ್. ಈಗ ಬ್ಯಾಕ್ ಸೈಡಿಂದ ಈ ಥರ ಇಲ್ಲಿ ತಗೊಂಡು ಕಟ್ ಮಾಡ್ಕೋಬೇಕು ಥ್ರೆಡ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ.
ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ. ಇವಾಗ ನೆಕ್ಸ್ಟು ಸೇಮ್ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಳ್ಳಿ. 4 ಎಳೆ ಪೋಣಿಸ್ಕೊಂಡಿದ್ದೀನಿ. ಇವಾಗ ಮೊದಲು ಸೀರೆಗೆ ಲಾಕ್ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ಥರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಬಿಚ್ಕೊಳ್ದೆ ಇರೋ ಥರ ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ ಮೊದಲು ಈ ಫ್ಲವರ್ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಈ 3 mm ಬೀಡ್ ತೋರಿಸಿದ್ನಲ್ಲ, ಇದನ್ನು 5 ಬೀಡ್ಗಳನ್ನು ಹಾಕ್ತೀನಿ. ಈ ಬೀಡ್ಸ್ಗಳನ್ನು 5 ಬೀಡ್ಸ್ಗಳನ್ನು ಹಾಕಬೇಕು. ಓಕೆ, ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ಟಜಲನ್ನು ಹಾಕ್ಕೊಳ್ಳೋಣ. ಆವಾಗಲೇ ರೆಡಿ ಮಾಡ್ಕೊಂಡಲ್ಲ, ಆ ಟಜಲನ್ನು ಹಾಕ್ತಿದ್ದೀನಿ. ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋತೀನಿ. ಇವಾಗ ಇಲ್ಲಿಂದ ಕೆಳಗಡೆಯಿಂದ 2 ಬೀಡ್ಗೆ ಮಾತ್ರ ಈ ಥರ ನೀಡಲ್ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತರ್ತೀನಿ. ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಈ 3 ಬೀಡ್ಗಳನ್ನು ಹಾಕ್ತೀನಿ. ಹಾಕಿ ಈ ಫ್ಲವರ್ ಬೀಡ್ ಇದೆಯಲ್ಲ, ಇಲ್ಲಿಂದ ಹೊರಗಡೆ ತಗೊಂಡೋಗ್ಬೇಕು. ಮೇಲ್ಗಡೆ ಈ ಥರ ನೋಡಿ, ಈ ಶೇಪಲ್ಲಿ ಬರುತ್ತೆ ಡಿಸೈನ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಸೀರೆಗೆ ಲಾಕನ್ನು ಮಾಡ್ಕೋಬೇಕು. ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಸೀರೆ ಪೂರ್ತಿ ನಿಮಗೆ ಒಂದು ಕುಚ್ಚು ಆದಮೇಲೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೋಬೋದು. ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಮಾಡ್ಕೊಂಡಿದ್ದೀನಿ. 5 ಕುಚ್ಚು ಮಾಡಿ ತೋರಿಸಿದ್ದೀನಿ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಮೊದಲು ಕಾಟನ್ ಥ್ರೆಡ್ಡಿಂದ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೀರೆಗೆ ಮಾಡ್ತಾಯಿದ್ರೆ ಸೀರೆಗೆ. ಅದಾದಮೇಲೆ ಈ ಥರ ಒಂದು ಬೀಡ್ ತಗೊಂಡಿದ್ದೀನಿ. ಅದಾದಮೇಲೆ ಇನ್ನೂ 2 ಬೀಡ್ಗಳನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಬೀಡು. ಇಲ್ಲಿ ಯಾವುದೇ ರೀತಿಯ ಮೀಡಿಯಮ್ ಸೈಜ್ ಬೀಡನ್ನು ಹಾಕ್ಕೋಬೋದು. ಅದಾದಮೇಲೆ ಮತ್ತೆ ಈ ಬೀಡು, ಈ 4 ಬೀಡನ್ನು ಹಾಕ್ತೀನಿ. ಮೊದಲು ಈ 4 ಬೀಡ್ ಹಾಕಿದ ಮೇಲೆ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿ ಈ ಥರ ನೀಡಲನ್ನು ಚುಚ್ಕೊಳ್ಳಿ. ಅದಾದಮೇಲೆ ಈ ಬೀಡ್ ಇದೆಯಲ್ಲ, ಇದರ ಒಳಗಡೆಯಿಂದ ಈ ನೀಡಲು ಹೊರಗಡೆ ಬರಬೇಕು. ಈ ಥರ ಬಂದ ಮೇಲೆ ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ. ಹಾಗೆ ಈ ಥರ ಟೆಸಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಎಳೆ ಇದೆ. ಡಬಲ್ ಮಾಡಿಕೊಂಡಾಗ 240 ಎಳೆ ಆಗುತ್ತೆ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ಟೆಸಲನ್ನು ಹಾಕ್ಕೊಂಡು ಒಂದು ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಇವಾಗ ಈ ಬೀಡ್ 2 ಬೀಡ್ ಸ್ಕಿಪ್ ಮಾಡಿಕೊಂಡು ಈ ಬಿಗ್ ಬೀಡಿಂದ ಹೊರಗಡೆ ತಗೊಂಡೋಗ್ತೀನಿ ನೀಡಲು. ನೋಡಿ, ಈ ಥರ ಕಾಣಿಸುತ್ತೆ ಡಿಸೈನು. ಇವಾಗ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸೀರೆಗೆ ಮಾಡ್ಕೊಂಡು ನೋಡಿ ನೀವು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು 3 ರಿಂದ 4 ಸಲ ಈ ಥರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ
ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕುಚ್ಚು ರೆಡಿಯಾಗಿದೆ. ಈ ಡಿಸೈನ್ಗೆ ಬೀಡ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಪಕ್ಕದಲ್ಲೇ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಇನ್ನೊಂದು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ಗೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಲೈಕ್ ಮಾಡಿ, ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. 4th ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಡಿಫ್ರೆಂಟ್ ಆಗಿದೆ ಈ ಡಿಸೈನು. ಈ ಡಿಸೈನನ್ನು ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ಡಿಸೈನ್ ಅರ್ಥನೇ ಆಗೋದಿಲ್ಲ. ಈ ಡಿಸೈನ್ಗೆ ನಾನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಪಲ್ಲು ಕಲರೇ ತೊಗೋಬೇಕಾಗತ್ತೆ ಕಾಟನ್ ಥ್ರೆಡ್ಡು. 4 ಎಳೆ ಕೂಡ ಪೋಣಿಸ್ಕೋಬೋದು. ಇದಕ್ಕೆ ಒಂದು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಓಕೆ, ನೋಡಿ ತೋರಿಸ್ತೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು. ಮೊದಲು ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ನಾನಿವಾಗ ಬೀಡ್ಸ್ಗಳನ್ನು ಹಾಕ್ತೀನಿ. ಮೊದಲು ಒಂದು ಪರ್ಲು, ಅದಾದಮೇಲೆ ಒಂದು ವೀಟ್ ಬೀಡ್ ತಗೊಂಡಿದ್ದೀನಿ, ಅದಾದಮೇಲೆ ಮತ್ತೆ ಒಂದು ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಒಂದು ಪರ್ಲ್. ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇವಾಗ ಇದನ್ನು ಈ ಶೇಪಲ್ಲಿ ಇಟ್ಕೋಬೇಕು, ವಿ ಶೇಪಲ್ಲಿ ಬರೋ ಥರ. ಈ ಥರ ಇಟ್ಕೊಂಡು ಈ ಲಾಸ್ಟ್ ಒಂದು ಪರ್ಲ್ ಇದೆಯಲ್ಲ, ಇಲ್ಲಿಂದ ಈ ನೀಡಲನ್ನು ಹೊರಗಡೆ ತೆಗಿಬೇಕು ಈ ಥರ. ಅದಾದಮೇಲೆ ಇವಾಗ ಮೊದಲು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಪರ್ಲು. ಸ್ಟಾರ್ಟಿಂಗಲ್ಲಿ ಮಾತ್ರ ಪರ್ಲ್ಸು 3 ಬರುತ್ತೆ, ಇವಾಗ 2 ಹಾಕಿದ್ದೀನಿ. ಈ ಥರ ಹಾಕ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಎಷ್ಟು ಸೈಜಿಗೆ ತಗೊಂಡಿದ್ದೀನೋ ಇಲ್ಲೂ ಕೂಡ ಅದೇ ಸೈಜ್ಗೆ ಈ ಥರ ನೀಡಲನ್ನು ಹಾಕಿ ದಾರನ ಹೊರಗಡೆ ತೆಗಿತೀನಿ. ಈ ಲಾಸ್ಟ್ ಪರ್ಲಿಂದ ಹೊರಗಡೆ ತೆಗಿಬೇಕು ನೀಡಲ್. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಒಂದು ವೀಟ್ ಬೀಡು, ಅದಾದಮೇಲೆ ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಪರ್ಲು. ಈ ಬೀಡ್ಗಳನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಸೇಮ್ ಇದೇ ಥರ ಮಾಡ್ಕೋಬೇಕಿಲ್ಲೂ ಕೂಡ. ಇವಾಗ ನಾನು ಈ ವೀಟ್ ಬೀಡು ಈ ಪರ್ಲು, ಈ ವೀಟು ಮತ್ತು ಈ ಪರ್ಲು, ಈ ಎಲ್ಲ ಬೀಡ್ಗಳಿಂದನೂ ಈ ನೀಡಲನ್ನು ಹೊರಗಡೆ ತೆಗಿತೀನಿ. ನೋಡಿ ಈ 3 ಬೀಡ್ಗಳಿಂದ ಹೊರಗಡೆ ತಗೋಬೇಕು. ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಒಂದು ವೀಟ್ ಬೀಡು, ಅದಾದಮೇಲೆ ಒಂದು ಪರ್ಲು, ಒಂದು ವೀಟ್ ಬೀಡು. ಈಗ ಈ 3 ಬೀಡ್ಗಳನ್ನು ಮಾತ್ರ ಹಾಕ್ತೀನಿ. ಈ 3 ಬೀಡ್ಗಳನ್ನು ಹಾಕ್ಕೊಂಡು ಈ ಬೀಡ್ ಇದೆಯಲ್ಲ ಮಿಡಲ್ನಲ್ಲಿ, ಇದರಿಂದ ಹೊರಗಡೆ ತೆಗಿಬೇಕು ನೀಡಲನ್ನು. ಈ ಥರ ಬರುತ್ತೆ. ನೆಕ್ಸ್ಟ್ ಮತ್ತೆ ಸೇಮ್ ಒಂದು ವೀಟ್ ಬೀಡು, ಒಂದು ಪರ್ಲು, ಮತ್ತೆ ಒಂದು ವೀಟ್ ಬೀಡು. ಈ ಬೀಡ್ಗಳನ್ನು ಹಾಕಿ ಇಲ್ಲಿಂದ ಹೊರಗಡೆ ತೆಗಿಬೇಕು ನೀಡಲ್. ಈ ಥರ ಬರುತ್ತೆ. ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಳೋಣ. ಈ ಥರ ಸುಮ್ಮನೆ ಲೈಟಾಗಿ ಒಂದು ಈ ಥರ ಹಾಕ್ಕೊಳ್ಳಿ. ಅದಾದಮೇಲೆ ಇದೇ ವೀಟ್ ಬೀಡಿಂದ ಇದೇ ಪರ್ಲಿಂದ ಹೊರಗಡೆ ತೆಗಿಬೇಕು ನೀಡಲು. ಅದಾದಮೇಲೆ ಮತ್ತೆ ಈ ವೀಟ್ ಬೀಡಿಂದನೂ ಕೂಡ ಹೊರಗಡೆ ತೆಗಿತೀನಿ. ಇಲ್ಲಿಂದ ಕೂಡ ಹೊರಗಡೆ ಬರಬೇಕು.
ಈ ಥರ ಬರುತ್ತೆ. ನೆಕ್ಸ್ಟು ಈ ಥರ ಟಜಲನ್ನು ತಗೊಂಡಿದ್ದೀನಿ. 140 ಎಳೆ ಇದೆ. ಡಬಲ್ ಮಾಡಿಕೊಂಡಾಗ 280 ಎಳೆ ಆಗುತ್ತೆ. ಈ ಟಜಲನ್ನು ನಾನು ಈ ನೀಡಲ್ನಲ್ಲಿ ಆ್ಯಡ್ ಮಾಡ್ಕೋತೀನಿ. ಇವಾಗ ಇನ್ನೂ ದಪ್ಪ ಬೇಕಿದ್ರೂ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಪ್ಪ ಇದ್ರೂ ಕೂಡ. ಈಗ ಟಜಲನ್ನು ಹಾಕಿದ ಮೇಲೆ ಈ ಬೀಡು ಹಾಗೆ ಈ ಬೀಡು ಎಲ್ಲ ಬೀಡ್ಗಳು ಈ ಸೈಡ್ ಇರುವಂತಹ ಎಲ್ಲ ಬೀಡ್ಗಳಿಂದನೂ ಹೊರಗಡೆ ತೆಗಿಬೇಕಾಗುತ್ತೆ. ಇಲ್ಲಿಂದನೂ ಕೂಡ ಹೊರಗಡೆ. ನೆಕ್ಸ್ಟ್ ಟೋಟಲ್ ಇಲ್ಲಿ ಎಂಡ್ವರೆಗೂ ಮೇಲ್ಗಡೆ ಇದೆಯಲ್ಲ ಬೀಡು, ಅಲ್ಲಿವರೆಗೂ ನಾವು ಈ ಥರ ಹೊರಗಡೆ ತಗೊಂಡೋಗ್ಬೇಕು ನೀಡಲ್. ಮತ್ತು ಇಲ್ಲೂ ಕೂಡ ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ಇವಾಗ ಈ ಮೇಲ್ಗಡೆ ಇರುವಂತಹ 2 ಬೀಡಿಂದ ಮಾತ್ರ ಇದನ್ನು ಹೊರಗಡೆ ತೆಗಿತೀನಿ. ಈ ಥರ ತೆಗೆದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಪಕ್ಕದಲ್ಲೇ 1.5 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಇನ್ನೊಂದು ಮಾಡ್ಕೊಂಡಿದ್ದೀನಿ ನೋಡಿ. ಈ ಡಿಸೈನ್ಗೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಗ್ಯಾಪ್ ಜಾಸ್ತಿ ಇದ್ರೂ ನಡೆಯುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ನೋಡಿ ಚಿಕ್ಕ ನಾರ್ಮಲ್ ನೀಡಲ್ಗೆ ಅಂದರೆ ಎಮ್ಮಿಂಗ್ ಸೂಜಿಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಈ ಥರ ಗಂಟನ್ನು ಹಾಕಿದ್ದೀನಿ. ಯಾವ ಕಲರ್ ಪಲ್ಲು ಇರುತ್ತೋ ಅದೇ ಕಲರ್ ನೀವು ಕಾಟನ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. 120 ಎಳೆ ಇದೆ ಇದು ಟೆಸಲ್ಸು. ಡಬಲ್ ಮಾಡಿಕೊಂಡಾಗ 240 ಎಳೆ ಆಗುತ್ತೆ. ನೀವು ದಪ್ಪ ಬೇಕಿದ್ರೆ ಇನ್ನೂ ದಪ್ಪ ಕೂಡ ಮಾಡ್ಕೋಬೋದು. 130 ಎಳೆ ಅಥವಾ 140 ಎಳೆಯಿಂದ ಕೂಡ ಟೆಸಲ್ಸ್ಗಳನ್ನು ಮಾಡ್ಕೋಬೋದು. ಓಕೆ ನೋಡಿ, ಇವಾಗ ಮೊದಲು ನೀವು ಸೀರೆಗೆ ಒಂದು ಲಾಕನ್ನು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂದರೆ ಇದು ಲೆಂತ್ ಇರುತ್ತಲ್ಲ, ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಶಾರ್ಟ್ ಬೇಕಿದ್ರೂ ಕೂಡ ನೀವು ಮಾಡ್ಕೋಬೋದು. ಹಾಗೆ ಒಂದು ಕುಚ್ಚಾದಮೇಲೆ ಗ್ಯಾಪು ಎಷ್ಟು ಬೇಕೋ ನೋಡಿಕೊಂಡು ಮೊದಲೇ ಮಾರ್ಕ್ ಮಾಡಿಟ್ಕೊಳ್ಳಿ. ನಾನು ಬೆರಳಳತೆಯಿಂದ ತೋರಿಸ್ತೀನಿ. ಈ ಥರ 1-2 ಸಲ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಒಂದು ಪರ್ಲ್ ಬೀಡನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ 3 mm ಇರುವಂತಹ ಚಿಕ್ಕ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತಿದ್ದೀನಿ. 3 ಬೀಡ್ಗಳನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ ಒಂದು ವೈಟ್ ಪರ್ಲು, ಟೋಟಲ್ 5 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಟಜಲನ್ನು ಹಾಕ್ತೀನಿ. ಟಜಲನ್ನು ಹಾಕಬೇಕು. ಟಜಲ್ ಹಾಕಿದ ಮೇಲೆ ಇಲ್ಲಿ ಪರ್ಲ್ ಇದೆಯಲ್ಲ, ಇದನ್ನು ಈ ಥರ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತರಬೇಕು. ಈ ಥರ ತಂದು ಮತ್ತೆ ಇದಕ್ಕೆ 3 ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಮೂರು ಬೀಡ್ಗಳನ್ನು ಹಾಕಿದ ಮೇಲೆ ಈ ಬೀಡ್ ಇದೆಯಲ್ಲ, ಇದನ್ನು ಕೆಳಗಡೆಯಿಂದ ಮೇಲೆ ತಗೊಂಡೋಗ್ಬೇಕು. ಇವಾಗ ನೋಡಿ ಈ ಥರ ಬರುತ್ತೆ. ಈಗ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಬಿಚ್ಕೊಳ್ದೆ ಇರೋ ಥರ ಒಂದು 3-4 ಸಲ ನೀವು ಲಾಕ್ ಮಾಡ್ಕೊಳ್ಳಿ. ಈಗ ಈ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಪಕ್ಕದಲ್ಲೇ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಇನ್ನೊಂದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೂ ಕೂಡ 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ತೋರಿಸಿರುವಂಥ ಈ 5 ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.